ಸಿದ್ದವರು ಒಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಗಿದೆ? ಆಯಿತು, ಒಂದು 2 ವರ್ಷ ಆಯ್ತಾ? ಓಕೆ. ಇವರು ಬೆಳಗಾವಿಯವರು, ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಮೈಸೂರಿಗೆ ಬಂದಿದ್ದಾರೆ. ಸೊ ಇನ್ನು ಬರುವಂಥ ವಿಡಿಯೋಗಳಲ್ಲಿ ಮೈಸೂರಿನ ಪರಿಚಯ ಕೂಡ ಇವರು ಚಾನಲ್ ಮುಖಾಂತರ ಆಗುತ್ತೆ. ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಕನ್ನಡ ಚಾನಲ್ನ ಇವ್ರದ್ದು ಕೂಡ, ಹಾಗಾಗಿ ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸಿ. ಇನ್ನೂ ಜಾಸ್ತಿ ವ್ಲಾಗರ್ಸ್ ಬರಲಿ. ನಮ್ಮ ಕನ್ನಡದಲ್ಲ ಒಂದು ದೊಡ್ಡ ಒಂದು ವ್ಲಾಗರ್ ಕಮ್ಯುನಿಟಿನೇ ಕ್ರಿಯೇಟ್ ಆಗಬೇಕು ಅನ್ನೋದೇ ನನ್ನ ಆಸೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸೊ ಎಕ್ಸಾಕ್ಟ್ಲಿ ನಾನು ಕಾವೇರಿ ನದಿಲಿದ್ದೀನಿ. ಸೊ ಅಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಮೈಸೂರು ಮಂಡ್ಯ ರೋಡ್ ಇದೆ. ಸೊ ಹಾಗೆ ತೋರಿಸ್ತೀನಿ ನಿಮಗೆ. ಎಲ್ಲಿ ನೋಡಿ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೃಷ್ಣರಾಜಸಾಗರ ಡ್ಯಾಮ್, ಇದು KRS ಡ್ಯಾಮ್ ಅಂತಾರೆ. ಸೊ ಇಲ್ಲಿದ್ದೀನಿ. ಸೊ ಅದರಲ್ಲಿ ನಾನು ಇವಾಗ ಸಿಕ್ಕಾಪಟ್ಟೆ ನೀರಿದೆ. ಇಲ್ಲಿ ನೀರಲ್ಲಿ ನನ್ನ ಫ್ರೆಂಡ್ ಜೊತೆಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಸಖತ್ತಾಗಿದೆ, ಮಸ್ತಾಗಿದೆ. ಇವತ್ತು ನಾನು ಸ್ನೇಕ್ ಶ್ಯಾಮ್ ಅವ್ರ ಮನೆಗೆ ಬಂದಿದ್ದೀನಿ. ಸೊ ಗೊತ್ತಿಲ್ಲ, ಇವತ್ತೇನಾದರೂ ಒಂದು ಕಾಲ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಕಾಲ್ ಬಂದರೆ ನೋಡೋಣ ಯಾವ ಥರ ಹಾವಿರುತ್ತೆ, ಸೊ ಯಾವ ಥರ ರೆಸ್ಕ್ಯೂ ಮಾಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ನಾವು ಸ್ನೇಕ್ ಬಗ್ಗೆ ತುಂಬ ತಿಳ್ಕೋದಿದೆ. ಸ್ನೇಕ್ ಬೈಟ್ ಆದಮೇಲೆ ಹಾಸ್ಪಿಟ್ಲಿಗೆ ಬರ್ತಾರೆ ಜನ. ಯಾವ್ಯಾವ ಥರ ಪಾಯ್ಸನಸ್ ಇರುತ್ತೆ, ಅದರಲ್ಲಿ ತುಂಬ ವೆರೈಟಿ ಟಾಕ್ಸಿಕ್ ಇರುತ್ತೆ. ಸೊ ವೆನಮ್ ಇರುತ್ತೆ. ಸೊ ಬೈಟ್ ಆದರೆ ಯಾವ್ಯಾವ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಲ್ಲಿ ನಾನು ಹೇಳೋದಕ್ಕಿಂತ ಸೊ ಡೈರೆಕ್ಟಾಗಿ ಅವ್ರನ್ನೇ ಕೇಳೋಣ. ಬಂದ ಸೊ ಡೈರೆಕ್ಟಾಗಿ ಕೀರ್ತಿ ಸರ್ ಇಲ್ಲಾಂದರೆ ಶ್ಯಾಮ್ ಸರ್ ಹತ್ರನೇ ಮಾತಾಡೋಣ. ಸೊ ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀನಿ. ಸೊ ಆಲ್ರೆಡಿ ನೋಡಿರ್ತೀರ, ತುಂಬ ಯೂಟ್ಯೂಬಲ್ಲಿ ಎಲ್ಲ ಕಡೆ, ನ್ಯೂಸಲ್ಲಿ ಎಲ್ಲ ಕಡೆ ಬಂದಿರ್ತಾರೆ. ಬಟ್ ಆದರೆ ಇವಾಗ ಮುಂದೆ ಮಾಡೋ ಡಾಕ್ಯುಮೆಂಟ್ರಿಗಿದ್ದು ನನಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡೋಕ್ಕಂತ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಏನ್ರಿ ಏನು ನಿಮ್ಮ ಹೆಸರು? ಪೂಜಾ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಸಿದ್ದು ಅಂತ. ನಮಸ್ತೆ, ಗೊತ್ತಾ ಸರ್? ಹೇಳಿ ಸರ್. ಸಿದ್ದು ಸರ್. ಇವನು ಸ್ಯಾಮು, ಇವಳು ರಶ್ಮಿ, ಇವನು ಕಪಿಶ, ಇವಳು ಪುಳ್ಳಿ, ಅದು ಪುಳ್ಳಿ ಮಗಳು. ಇದು ನಮ್ಮ ಗೋಶಾಲೆ ಹಸುಗಳು. ನೋಡಿ, ಪುಣ್ಯಗಳು ಕಾಂತಾರ. ಅಂದರೆ ಏನು, ನಾನು 76ನೇ ಇಸ್ವಿ ಶುರು ಮಾಡಿದೆ, 76, 77ರಲ್ಲಿ. ಓಕೆ. ಎದುರುಗಡೆ ಮನೆ ಮುಂದೆ ಕಿರಿಸ್ತಾ ಇದ್ದೀನಿ, ತಿಳಿ ದೂರ ಬಿಟ್ಟೆ. ಹಾಂ. ಅಲ್ಲಿಂದ ಅವ್ರು ಎಲ್ಲರೂ ಬೆಳ್ಕೊಂಬಂದು ಶ್ಯಾಮ ಹಾವಿಡ್ದು. ಹಾಂ. ಅದರಿಂದ ಸಕ್ಸಸ್ ಆಯಿತು. ಓಕೆ. ಸೊ ಇಲ್ಲಿ ತನಕ ಎಷ್ಟು ಹಾವು ಹೊಡ್ತಿದ್ದಾರೆ ಸರ್ ಟೋಟಲ್? ನಾನು ಚಿಕ್ಕನಿಂದ ಲೆಕ್ಕ ತೊಗೊಂಡ್ರೆ ಅವಾಗ ನಾನು ಒಬ್ಬನೇ ಇದ್ದಿದ್ದು, ಯಾರೂ ಇರಲಿಲ್ಲ. ಓಕೆ. ಈಗ ಸುಮಾರು ಜನ ಇದ್ದಾರೆ. ಹಾಂ. 85,000 ಕ್ರಾಸ್ ಆಗ್ಬಿಟ್ಟಿದೆ. 85,000 ಸರ್. ಅದೆಲ್ಲ ಬುಕ್ಸ್ ಎಲ್ಲ ಬರೆದಿದ್ದೀರಂತೆ, ಅದೆಲ್ಲ ಡಾಕ್ಯುಮೆಂಟ್ರಿ ಮಾಡಿದ್ದೀರಾ? ಓಕೆ. ಸರ್ ನಾನಿವಾಗ ಹಾಸ್ಪಿಟಲಲ್ಲಿ ಈ ಥರ ವರ್ಕ್ ಮಾಡೋದ್ರಿಂದ ಸೊ ನನಗೆ ಸ್ವಲ್ಪ ಸೈನ್ಸ್ ರಿಲೇಟೆಡ್, ಮೆಡಿಕಲ್ ರಿಲೇಟೆಡ್ ಎಲ್ಲ, ಈಗ ಇವಾಗ ನಮಗೆ ಕೋಬ್ರಾ ಇದೆ. ಸೊ ಅದರಲ್ಲಿ ಯಾವ್ದು ಪಾಯ್ಸನಸ್ ಇರುತ್ತೆ? ಕೋಬ್ರಾ ನ್ಯೂರೋಟಾಕ್ಸಿನು. ಓಕೆ. ಕ್ರಿಯೇಟಿವ್ ನ್ಯೂರೋಟಾಕ್ಸಿನ್, ಹಿಮೋಟಾಕ್ಸಿನ್, ಸೈಟೋಟಾಕ್ಸಿನ್, ಕಾರ್ಡಿಯೋಟಾಕ್ಸಿನ್ 4 ಇದೆ. ಓಕೆ. ಕ್ರಿಯೇಟಿವ್ 12 ಟೈಮ್ ಟಾಕ್ಸಿಕ್ ದೆನ್ ಕೋಬ್ರಾ. ಓಕೆ. ವೈಪರ್ ಹಿಮೋಟಾಕ್ಸಿನ್. ಓಕೆ. ಹಿಂಗೆ ನ್ಯೂರೋಟಾಕ್ಸಿನ್ ಅಂದರೆ 80% ನ್ಯೂರೋಟಾಕ್ಸಿನ್, 20% ಹಿಮೋಟಾಕ್ಸಿನ್. ಓಕೆ. ವೈಪರು 80% ಹಿಮೋಟಾಕ್ಸಿನ್, 20% ನ್ಯೂರೋಟಾಕ್ಸಿನ್. ಓಕೆ. ಸಿಸ್ಟಮ್ ಮೇಲೆ ಕೆಲಸ ಮಾಡೇ ಮಾಡುತ್ತೆ. ಓಕೆ. ಯಾವುದೇ ಹಾವು ಕಚ್ಚಿ ನಾನು ಹೇಳೋದಿಷ್ಟೇ, ಹಾಂ, ಅಲ್ಲಿ ಇಲ್ಲಿ ಯಂತ್ರ ಮಂತ್ರ ಅದು ಇದು ಅಂತ ಹಾಕೋ ಬದಲು ಹಾಂ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಹಾಂ, ವಿ ವಾಂಟ್ ಟು ಟೇಕ್ ದಟ್ ವಿಕ್ಟಿಮ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ಓಕೆ. ಅಲ್ಲಿಗೆ ಸೇರಿಸ್ತೀನಿ. ಎಸ್ ಸರ್. ಬಟ್ ನಮ್ಮ ದೇಶದಲ್ಲಿ 285-300 ಜಾತಿ ಅವುಗಳಿವೆ. ಓಕೆ. ಅದರಲ್ಲಿ ಏನು ಬಿಗ್ 4 ವೆನಮಸ್, ಕೋಬ್ರಾ, ವೈಪರ್, ಸಾಸ್ಕೆಲ್ ವೇಪರ್, ಕ್ರೇಟು,
ಅದು ಬಿಟ್ಟರೆ ಸೆಮಿ ವೆನಮಸ್ಸು ಮಲ್ಬಾರ್ ಪಿಟ್ ವೈಪರು, ಬ್ಯಾಂಬೋ ಪಿಟ್ ವೈಪರು, ಹಾಂಪ್ನೋಸ್ ಪಿಟ್ ವೈಪರು, ಕೋರಲ್ ಸ್ನೇಕು ಈ ಥರ ಇದೆ. ಸೊ ಯಾವುದೇ ಕಸ್ಲಿ ನಾನು ಹೇಳಿದ್ರೆ ವೆನಮಸ್ ಆರ್ ನಾನ್ ವೆನಮಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ವಿ ವಾಂಟ್ ಟು ಟೇಕ್ ದ ವಿಕ್ಟಿಮ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ಓಕೆ. ಇದು ಮೆಡಿಕಲ್ ಲೀಗಲ್ ಕೇಸ್, ಇದು ಹಾಂ. MNC ಕೇಸು. ಹೌದು. ಅಲ್ಲಿ ಡಾಕ್ಟರ್ ಏನು ಮಾಡ್ತಾರೆ, 24 hours ಅಬ್ಸರ್ವೇಷನ್ ಇರ್ತಾರೆ. ಹಾಂ. ವೆನಮಸ್ ಸ್ನೇಕ್ ಆಗಿದ್ರೆ ಆ್ಯಂಟಿ ಸ್ನೇಕ್ ವೆನಮ್ ಕೊಡ್ತಾರೆ, ಓಕೆ. ನಾನ್ ವೆನಮಸ್ ಸ್ನೇಕ್ ಆದರೆ ಒಂದು ಟೆಟ್ನಸ್ ಕೊಡ್ತಾರೆ. ಓಕೆ ಸರ್ ಹೋಗಿದ ತಕ್ಷಣ ಪ್ಯಾಂಟಾಗಿ ಕೊಡ್ತಾರೆ. ಓಕೆ. ಸಿಗ್ತೀನಿ ಸರ್ ನಿಮಗೆ ಮತ್ತೆ. ಫೋನ್ ಮಾಡಿಸಿದ್ದೆ. ನನಗೆ ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆಗೆ ಮಾತಾಡಿದಾಗ. ಸ್ನೇಹಿತರೆ, ನಾನು ಅಂದ್ಕೊಂಡು ಬಂದಿರೋ ಕೆಲಸ ಸ್ವಲ್ಪ ಆಗಿದೆ. ಸೊ ನಾವು ಇವತ್ತು ಯಾವುದೂ ಸ್ನೇಕ್ ರೆಸ್ಕ್ಯೂ ಮಾಡಿಲ್ಲ, ಬಿಕಾಸ್ ಮಾರ್ನಿಂಗಲ್ಲಿ ಅವ್ರಿಗೆಲ್ಲ ಕೆಲಸ ಇತ್ತು. ಸೊ ಫೋನ್ ಕಾಲ್ ಕೂಡ ಬಂದಿರಲಿಲ್ಲ, ಬಿಕಾಸ್ ಎಲ್ಲ ಹಾವುಗಳು ಮಳೆ ಆಗಿದ್ದರಿಂದ ಸೊ ಸೇಫ್ ಆಗಿದ್ದಾವೆ, ಹೊರಗಡೆ ಬಂದಿಲ್ಲ. ಸೊ ಗೊತ್ತಿಲ್ಲ, ಬರ್ಬೋದು ಸಂಜೆ ತನಕ. ಹಾವು ಹಿಡಿಯೋಕ್ಕೆ ಏನಾದರೂ ಕಾಲ್ ಬಂದರೆ ಸೊ ಡೆಫಿನೆಟಾಗಿ ಮತ್ತೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ನೂ ಸ್ವಲ್ಪ ಮಾತಾಡೋಣ ಅವ್ರ ಜೊತೆ, ತುಂಬ ಮಾತಾಡೋದಿದೆ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಡೆಫಿನೆಟಾಗಿ ಒಂದು ಕಾಲ್ ಇರುತ್ತೆ. ಸೊ ನಾವು ಒಂದು ಸ್ನೇಕ್ ರೆಸ್ಕ್ಯೂ ಮಾಡ್ತಾ ಇರ್ತೀವಿ. ಸೊ ಅಲ್ಲಿಗೆ ನೋಡೋಣ ಡೈರೆಕ್ಟಾಗಿ.